ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಹಿಪ್ನೇರಳೆ ಕೃಷಿಯಲ್ಲಿ ಕತ್ತರಿಸುವಿಕೆ ಮತ್ತು ಪೋಷಣೆ ಅನ್ನೋದು ಎಷ್ಟು ಮುಖ್ಯ ಮತ್ತು ಅದರ ಹಿಂದಿರೋ ವಿಜ್ಞಾನವನ್ನ ಬಳಸಿ ಹೇಗೆ ಬದಲಾವಣೆ ತರಬಹುದು ಅಂತ ನೋಡೋಣ. ಹಿಪ್ನೇರಳೆ ಕೃಷಿ ಮಾಡೋರಿಗೆ ಒಂದು ಪ್ರಶ್ನೆ ಯಾವಾಗ್ಲೂ ಕಾಡುತ್ತೆ ಅಲ್ವಾ? ಯಾಕೆ ಕೆಲವು ಎಲೆಗಳು ರೇಷ್ಮೆ ಹುಳುಗಳಿಗೆ ಹೇಳಿ ಮಾಡಿಸಿದ ಹಾಗೆ ಅಷ್ಟು ಮೃದುವಾಗಿ ಚೆನ್ನಾಗಿರುತ್ತೆ, ಆದರೆ ಇನ್ನು ಕೆಲವು ಯಾಕೆ ಅಷ್ಟು ಗಟ್ಟಿ ನಾರಿನಿಂದ ಕೂಡಿರುತ್ತೆ? ಇದಕ್ಕೆ ಉತ್ತರ ನಮ್ಮ ಅದೃಷ್ಟದಲ್ಲಿಲ್ಲ, ಖಂಡಿತವಾಗಿಯೂ ಇಲ್ಲ. ಇದರ ಹಿಂದೆ ಇರೋದು ಶುದ್ಧ ವಿಜ್ಞಾನ, ಒಂದು ಸಿಸ್ಟಮ್ಯಾಟಿಕ್ ಅಂದ್ರೆ ಒಂದು ವ್ಯವಸ್ಥಿತವಾದ ವೈಜ್ಞಾನಿಕ ವಿಧಾನ. ಸರಿ, ಹಾಗಾದ್ರೆ ನಮ್ಮ ಮೊದಲನೇ ಮತ್ತು ಅತಿ ಮುಖ್ಯವಾದ ವಿಷಯಕ್ಕೆ ಬರೋಣ. ಅದೇ ಕತ್ತರಿಸುವಿಕೆ ಅಥವಾ ಪ್ರೂನಿಂಗ್. ನಿಜವಾಗ್ಲೂ ಪ್ರೂನಿಂಗ್ ಅಂದ್ರೆ ಏನು ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ಕತ್ತರಿಸುವಿಕೆ ಅಂದ್ರೆ ಗಿಡ ಕತ್ತರಿಸೋದು ಅಷ್ಟೇ ಅನ್ಕೊಂಡಿರ್ತೇವೆ, ಆದರೆ ಅದು ಅದಕ್ಕಿಂತ ತುಂಬಾನೇ ಹೆಚ್ಚು. ಇದನ್ನ ಕೇವಲ ಒಂದು ಕೆಲಸ ಅಂತ ನೋಡೋದಲ್ಲ, ಬದಲಿಗೆ ನಮ್ಮ ಮುಂದಿನ ಬೆಳೆಯ ಇಳುವರಿಯನ್ನು ನಿಯಂತ್ರಿಸೋ ಒಂದು ಸ್ಟ್ರಾಟಜಿಕ್ ವಿಧಾನ ಅಂತ ನೋಡ್ಬೇಕು. ಹೀಗೆ ಯೋಚನೆ ಮಾಡಿ, ಪ್ರೂನಿಂಗ್ ಅನ್ನೋದು ನಮ್ಮ ಇಳುವರಿಯ ಒಂದು ಸ್ವಿಚ್ ಇದ್ದ ಹಾಗೆ. ಅದನ್ನ ಸರಿಯಾಗಿ ಆನ್ ಮಾಡಿದ್ರೆ ಒಳ್ಳೆ ಇಳುವರಿ, ಆಫ್ ಮಾಡಿದ್ರೆ ಇಳುವರಿ ಇಲ್ಲ. ಅಷ್ಟು ಪವರ್ಫುಲ್ ಇದು. ನೋಡಿ, ಇದರಲ್ಲಿ ತಪ್ಪುಗಳಾದ್ರೆ ಏನಾಗತ್ತೆ? ಕತ್ತರಿಸೋ ರೀತಿ ತಪ್ಪಾದ್ರೆ ಇಳುವರಿನೇ ತಪ್ಪಾಗತ್ತೆ, ಸಮಯ ತಪ್ಪಾದ್ರೆ ಬರೋ ಎಲೆಗಳ ಕ್ವಾಲಿಟಿನೇ ಹಾಳಾಗತ್ತೆ. ಇನ್ನು ಯಾವ ಎತ್ತರಕ್ಕೆ ಕತ್ತರಿಸ್ತೀವಿ ಅನ್ನೋದು ತಪ್ಪಾದ್ರೆ ಚಿಗುರು ಸರಿಯಾಗಿ ಬೆಳೆಯೋದೇ ಇಲ್ಲ. ಹಾಗಾದ್ರೆ ನಾವು ಯಾವೆಲ್ಲ ಕತ್ತರಿಸುವಿಕೆ ವ್ಯವಸ್ಥೆಗಳನ್ನ ಅಂದ್ರೆ ಸಿಸ್ಟಮ್ಗಳನ್ನ ಬಳಸಬಹುದು? ಬನ್ನಿ ನೋಡೋಣ. ನೋಡಿ, ಮುಖ್ಯವಾಗಿ 3 ತರಹದ ಕತ್ತರಿಸುವಿಕೆ ಪದ್ಧತಿಗಳಿವೆ. ಮೊದಲನೆಯದು ಕೆಳಮಟ್ಟದ ಕತ್ತರಿಸುವಿಕೆ. ಇದನ್ನ 10 ರಿಂದ 15 ಸೆಂಟಿಮೀಟರ್ ಎತ್ತರದಲ್ಲಿ ಮಾಡ್ತಾರೆ. ಇದು ಬೇಸಿಗೆ ಕಾಲಕ್ಕೆ ತುಂಬಾ ಸೂಕ್ತ. ಇದರಿಂದ ಚಿಗುರು ಬೇಗ ಬರುತ್ತೆ, ಎಲೆಗಳು ಮೃದುವಾಗಿರುತ್ತೆ. ಎರಡನೇದು ಮಧ್ಯಮ ಕತ್ತರಿಸುವಿಕೆ. ಇದು 30 ರಿಂದ 45 ಸೆಂಟಿಮೀಟರ್ ಎತ್ತರ. ನೀರಾವರಿ ಇರೋ ಕಡೆ ಇದು ಬೆಸ್ಟ್. ಬೆಳವಣಿಗೆ ಸಮತೋಲನದಲ್ಲಿರುತ್ತೆ, ಇಳುವರಿ ಕೂಡ ಸ್ಥಿರವಾಗಿರುತ್ತೆ. ಕೊನೆಯದಾಗಿ ಎತ್ತರದ ಕತ್ತರಿಸುವಿಕೆ, ಅಂದ್ರೆ 60 ಸೆಂಟಿಮೀಟರ್ಗಿಂತ ಹೆಚ್ಚು. ಇದನ್ನ ಮಾಡ್ಲೇಬಾರ್ದು ಅಂತಾರೆ, ಯಾಕಂದ್ರೆ ಚಿಗುರುಗಳು ದುರ್ಬಲವಾಗಿ ಎಲೆಗಳು ಗಟ್ಟಿಯಾಗಿ ಬಿಡುತ್ತೆ. ಹಾಗಾದ್ರೆ ಯಾವುದು ಸರಿ, ಯಾವುದು ತಪ್ಪು? ನೋಡಿ, ಮಧ್ಯಮ ಕತ್ತರಿಸುವಿಕೆ ಇದೆಯಲ್ಲ, ಅದನ್ನೇ ಶಿಫಾರಸ್ ಮಾಡೋದು. ಯಾಕಂದ್ರೆ ಅದು ಒಂದು ಬ್ಯಾಲೆನ್ಸ್ಡ್ ಅಂದ್ರೆ ಸಮತೋಲಿತ, ಸ್ಥಿರ ಇಳುವರಿ ಕೊಡುತ್ತೆ. ಎಲೆಗಳ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಹೆಚ್ಚಿನ ರೈತರಿಗೆ ಇದೇ ಸೇಫ್. ಆದ್ರೆ ಆ ಎತ್ತರದ ಕತ್ತರಿಸುವಿಕೆ ಇದೆಯಲ್ಲ, ಅದು ದೊಡ್ಡ ತಪ್ಪು. ಅದರಿಂದ ಚಿಗುರುಗಳು ವೀಕ್ ಆಗತ್ತೆ, ಎಲೆಗಳಲ್ಲಿ ನಾರಿನಂಶ ಜಾಸ್ತಿಯಾಗಿ ಗಟ್ಟಿ ಎಲೆ ಸಮಸ್ಯೆ ಶುರುವಾಗತ್ತೆ. ಸರಿ, ಯಾವ ಸಿಸ್ಟಮ್ ಅಂತ ಗೊತ್ತಾಯ್ತು, ಆದ್ರೆ ಅಷ್ಟೇ ಸಾಕಾಗಲ್ಲ. ಅದಕ್ಕಿಂತ ಮುಖ್ಯವಾಗಿರೋದು ಸಮಯ. ಪ್ರೂನಿಂಗ್ ಮಾಡೋ ಟೈಮಿಂಗ್ ಇದೆಯಲ್ಲ, ಅದು ತುಂಬಾನೇ ನಿರ್ಣಾಯಕ. ಸಾಮಾನ್ಯವಾಗಿ ಒಂದ್ಸಲ ಪ್ರೂನಿಂಗ್ ಮಾಡಿದ್ಮೇಲೆ ಮುಂದಿನ ಪ್ರೂನಿಂಗ್ಗೆ 60 ರಿಂದ 70 ದಿನಗಳ ಗ್ಯಾಪ್ ಇರುತ್ತೆ. ಆದ್ರೆ ಇದು ಎಲ್ಲ ಸೀಸನ್ಗೂ ಒಂದೇ ಥರ ಇರಲ್ಲ. ಋತುವಿಗೆ ತಕ್ಕ ಹಾಗೆ ಇದನ್ನ ನಾವು ಹೊಂದಾಣಿಕೆ ಮಾಡ್ಕೊಳ್ಳೇಬೇಕು. ಹೇಗೆ ಹೊಂದಾಣಿಕೆ ಮಾಡೋದು? ನೋಡಿ, ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಬೇಗ ಪ್ರೂನ್ ಮಾಡಬೇಕು. ಅದೇ ಮಳೆಗಾಲ ಮತ್ತೆ ಚಳಿಗಾಲದಲ್ಲಿ ಸ್ವಲ್ಪ ತಡವಾಗಿ ಮಾಡಿದ್ರೆ ಉತ್ತಮ. ಹೀಗೆ ಸೀಸನ್ಗೆ ತಕ್ಕಂತೆ ಬದಲಾವಣೆ ಮಾಡ್ಕೊಳ್ಳೋದು ಒಳ್ಳೆ ಫಲಿತಾಂಶ ಕೊಡುತ್ತೆ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಒಂದು ಮುಖ್ಯ ವಿಷಯ ಇದೆ. ಎತ್ತರಕ್ಕಿಂತ ಸಮಯ ಹೆಚ್ಚು ಮುಖ್ಯ. ನಾವು ಸರಿಯಾದ ಎತ್ತರದಲ್ಲಿ ಕತ್ತರಿಸಿ ಸಮಯವನ್ನು ತಪ್ಪಿಸಿದರೆ ಎಲ್ಲವೂ ವ್ಯರ್ಥ. ಸರಿ, ಪ್ರೂನಿಂಗ್ ಆಯ್ತು. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಪ್ರೂನಿಂಗ್ ನಾಡಿದ್ಮೇಲೆ ನಾವೇನ್ ಮಾಡ್ತೀವಿ ಅನ್ನೋದು ಕೂಡ ಅಷ್ಟೇ ಅಥವಾ ಅದಕ್ಕಿಂತ ಹೆಚ್ಚು ಮುಖ್ಯ. ಪ್ರೂನಿಂಗ್ ಆದ ನಂತರದ ಮೊದಲ 10 ರಿಂದ 12 ದಿನಗಳಿದೆಯಲ್ಲ, ಅದನ್ನ ಗೋಲ್ಡನ್ ವಿಂಡೋ ಅಂತ ಕರಿಬಹುದು. ಯಾಕಂದ್ರೆ ಇಡೀ ಬೆಳೆಯ ಯಶಸ್ಸು ಈ ಟೈಮ್ನಲ್ಲೇ ನಿರ್ಧಾರ ಆಗೋದು. ಈ ಗೋಲ್ಡನ್ ವಿಂಡೋ ಟೈಮ್ನಲ್ಲಿ 3 ಕೆಲಸಗಳನ್ನ ತಪ್ಪದೇ ಮಾಡ್ಬೇಕು. 1. ಲಘುವಾಗಿ ನೀರು ಹಾಯಿಸಬೇಕು, ಗದ್ದೆ ತುಂಬಿಸೋ ಹಾಗೆ ಜಾಸ್ತಿ ನೀರು ಬಿಡಬಾರ್ದು. 2. ಮಣ್ಣಿನಲ್ಲಿ ಯಾವಾಗ್ಲೂ ತೇವಾಂಶ ಇರೋ ಹಾಗೆ ನೋಡ್ಕೋಬೇಕು. 3. ಸಮಯಕ್ಕೆ ಸರಿಯಾಗಿ ಪೋಷಣೆ ಕೊಡಬೇಕು, ಅಂದ್ರೆ ಮೊದಲ ಡೋಸ್ ಗೊಬ್ಬರವನ್ನು ಕರೆಕ್ಟಾಗಿ ಹಾಕ್ಬೇಕು. ಈ 3 ಸರಿಯಾಗಿ ಮಾಡಿದ್ರೆ ಚಿಗುರು ಒಂದೇ ಸಮನಾಗಿ ಬೆಳೆಯುತ್ತೆ, ಎಲೆಗಳ ಗಾತ್ರ ಕೂಡ ಚೆನ್ನಾಗಿ ಬರುತ್ತೆ. ಹಾಗಾದ್ರೆ ನಾವು ಇಷ್ಟೊತ್ತು ಚರ್ಚೆ ಮಾಡಿದ್ದ ಎಲ್ಲ ಅಂಶಗಳನ್ನ ಒಟ್ಟು ಸೇರಿಸಿ ಮೃದುವಾದ ಕ್ವಾಲಿಟಿ ಎಲೆಗಳನ್ನ ಪಡೆಯೋಕಿರೋ ಸೀಕ್ರೆಟ್ ಫಾರ್ಮ್ಯುಲಾ ಏನು ಅಂತ ನೋಡೋಣ ಬನ್ನಿ. ಒಂದು ಒಳ್ಳೆ ಗುಣಮಟ್ಟದ ಎಲೆ ಸಿಗೋದು ಆಕಸ್ಮಿಕವಾಗಿ ಅಲ್ಲ. ಅದಕ್ಕೆ ಬೇಕು ಒಂದು ಸಮತೋಲಿತ ಪೋಷಣೆ. ಅಂದ್ರೆ ಗಿಡದ ಬೆಳವಣಿಗೆಗೆ ಸಾರಜನಕ, ಶಕ್ತಿಗೆ ಪೊಟ್ಯಾಷಿಯಂ ಮತ್ತು ಎಲೆಯಲ್ಲಿ ತೇವಾಂಶ ಹಿಡಿದಿಟ್ಕೊಳ್ಳೋಕೆ ಸಾವಯವ ಗೊಬ್ಬರ. ಈ 3 ಸರಿಯಾದ ಪ್ರಮಾಣದಲ್ಲಿ ಸಿಕ್ಕಾಗ ಮಾತ್ರ ಒಳ್ಳೆ ಎಲೆ ಸಿಗೋದು. ಇಲ್ಲಿ ನೋಡಿ,
ಎಲೆ ಗುಣಮಟ್ಟಕ್ಕೆ 2 ದಾರಿಗಳಿವೆ. ಮೃದು ಎಲೆ ಬೆಳೆಯೋ ರೈತರು ಏನ್ಮಾಡ್ತಾರೆ? ಸರಿಯಾದ ಎತ್ತರದಲ್ಲಿ ಪ್ರೂನ್ ಮಾಡ್ತಾರೆ, ಸಮಯಕ್ಕೆ ನೀರು ಕೊಡ್ತಾರೆ, ಮಿತವಾಗಿ ಗೊಬ್ಬರ ಬಳಸ್ತಾರೆ ಮತ್ತು ಗಿಡಕ್ಕೆ ಚೆನ್ನಾಗಿ ಬಿಸಿಲು ಬೀಳೋ ಹಾಗೆ ನೋಡ್ಕೊಳ್ತಾರೆ. ಇನ್ನೊಂದ್ ಕಡೆ ಗಟ್ಟಿ ಎಲೆ ಬರೋಕೆ ಕಾರಣ ಏನು? ಎತ್ತರವಾಗಿ ಪ್ರೂನ್ ಮಾಡೋದು, ಜಾಸ್ತಿ ನೀರ್ ಹಾಯಿಸೋದು, ಎಲೆಗಳನ್ನ ತುಂಬ ತಡವಾಗಿ ಕೀಳೋದು ಮತ್ತೆ ತೋಟದಲ್ಲಿ ನೆರಳು ಜಾಸ್ತಿ ಆಗೋ ಹಾಗೆ ಬಿಡೋದು. ವ್ಯತ್ಯಾಸ ಸ್ಪಷ್ಟವಾಗಿದೆಯಲ್ವಾ? ಹಾಗಾದ್ರೆ ನಾವು ಸಾಮಾನ್ಯವಾಗಿ ಮಾಡೋ ತಪ್ಪುಗಳೇನು? ಪಕ್ಕದ ತೋಟದವರನ್ನ ನೋಡಿ ಅವರ ಟೈಮಲ್ಲೇ ನಾವು ಪ್ರೋನ್ ಮಾಡೋದು, ಎಲ್ಲ ಸೀಸನ್ಗೂ ಒಂದೇ ಪದ್ಧತಿ ಬಳಸೋದು, ಮುಂಡಾದ ಆಯುಧಗಳನ್ನ ಬಳಸೋದು, ಮತ್ತೆ ಯಾವತ್ತು ಪ್ರೂನ್ ಮಾಡಿದ್ವಿ ಅಂತ ಬರ್ದಿಟ್ಕೊಳ್ಳದೇ ಇರೋದು. ನೆನ್ಪಿಡಿ, ಒಂದು ಸರಿಯಾದ ಪ್ಲಾನ್ ಇಲ್ದೆ ಪ್ರೂನಿಂಗ್ ಮಾಡಿದ್ರೆ ಇಳುವರಿ ಕಡಿಮೆ ಆಗೋದು ಗ್ಯಾರಂಟಿ. ಹಾಗಾಗಿ ಕೊನೆಯದಾಗಿ ಒಂದು ಪ್ರಶ್ನೆ. ಮುಂದಿನ ಸಲ ಪ್ರೂನಿಂಗ್ ಮಾಡುವಾಗ ಅದೊಂದು ಯೋಜನೆಯಾಗಿರುತ್ತಾ ಅಥವಾ ಬೇರೆಯವರ ನಕಲಾಗಿರುತ್ತಾ? ಯೋಚಿಸಿ. ಯಾಕೆಂದ್ರೆ ಯಶಸ್ವಿ ಕೃಷಿ ಅನ್ನೋದು ಕಾಪಿ ಮಾಡೋದ್ರಲ್ಲಿಲ್ಲ, ಬದಲಾಗಿ ವೈಜ್ಞಾನಿಕವಾಗಿ ಪ್ಲಾನ್ ಮಾಡೋದ್ರಲ್ಲಿದೆ.